ಹರಿ ಓಂ ನಮಃ ಶಿವಾಯ ಗುರು ಶಿವಶನಿ ಭಗವಂತ. ಹರಿ ಓಂ ನಮಃ ಶಿವಾಯ ಗುರು ಶಿವಶನಿ ಭಗವಂತ. ಭಗವಾನ್ ಸತ್ಯಮೂರ್ತಿ ಗುರು ಶನೀಶ್ವರ ಸ್ವಾಮಿ ಸನ್ನಿಧಾನ 108 ಸಿಡಿ ಸಾಯಿಬಾಬಾ ಮಂದಿರ ರಿಜಿಸ್ಟರ್ಡ್. ಹಾಗೂ ಈ ಭಗವಾನ್ ಸತ್ಯಮೂರ್ತಿ ಗುರು ಶನೀಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಒಂದು ವಿಶೇಷತೆ ಇದ್ದರೆ, ಇಲ್ಲಿ ಬರ್ತಕ್ಕಂಥ ಭಕ್ತ ಮಹಾಶಯರಿಗೆ ಹೆಣ್ಮಕ್ಳು ಗಂಡು ಮಕ್ಕಳು ತೈಲಾಭಿಷೇಕ ಮಾಡ್ಬೋದು. ಇಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದಂತೆ, ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲದಂತೆ ಶನೀಶ್ವರನಿಗೆ ತೈಲಾಭಿಷೇಕ ಮಾಡ್ಬೋದು. 5 ವಾರ 7 ವಾರ 9 ವಾರ 11 ವಾರ ತೈಲಾಭಿಷೇಕ ಮಾಡಿದ್ರೆ ಅವರ ಕೋರಿಕೆಗಳು ಏನಿರುತ್ತೆ, ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅದೆಲ್ಲನೂ ಅಷ್ಟು ದಿನದ ಒಳಗಡೆ ಭಗವಂತ ನಡೆಸ್ಕೊಡ್ತಾರೆ. 5 ವಾರ ಅಂದರೆ 5 ವಾರ, 7 ವಾರ ಅಂದರೆ 7 ವಾರ, 9 ವಾರ ಅಂದರೆ 9 ವಾರ, 11 ವಾರ ಅಂದರೆ 11 ವಾರ. ಈ ರೀತಿಯಾಗಿ ಬಹಳ ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. ಇದು ಮುಂದ್ಗಡೆ ಇಲ್ಲಿರ್ತಕ್ಕಂತಹ ಮೂರ್ತಿ ಉದ್ಭವ. ಇಲ್ಲೊಂದು 24 ಅಡಿ ಕೆಳಗಡೆ ಇದ್ದಂತಹ ಮೂರ್ತಿ ಇದು. ಈ 2009ರಲ್ಲಿ ಇದು ಜೀರ್ಣೋದ್ಧಾರ ಆದಾಗ ಇದನ್ನು ಈ ವಿಗ್ರಹ ಒಳಗಡೆ ಇರೋಂಥ ಆಳದಲ್ಲಿರೋಂಥ ವಿಗ್ರಹ ತಗೊಂಡೋಗಿ ಎಲ್ಲನೂ ಬಿಟ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪರಮಾತ್ಮ ಕನಸಲ್ಲಿ ಬಂದು, ಬೇಡ, ನನ್ನನ್ನು ಬಿಡಬೇಡ, 30 ವರ್ಷಗಳ ಕಾಲ ನಿನ್ನಿಂದ ನಾನು ಸೇವೆ ತಗೊಂಡಿದ್ದೀನಿ, ಇನ್ನು ಮುಂದೆ ನಾನು ಸಾರ್ವಜನಿಕರಿಂದ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಳ್ತೇನೆ, ನನ್ನನ್ನು ತೊಗೊಂಡೋಗಿ ಬಿಡಬೇಡ, ಇಲ್ಲೇ ನನ್ನನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ಆ ಭಗವಂತನ ಪ್ರೇರಣೆ ಆಗಿದ್ದರಿಂದ ಇದನ್ನು ಇಲ್ಲಿ ಬಾಕ್ಸು ಒಂದು 8 ಅಡಿ ಗರುಡಗಂಬದ ಮೇಲೆ ಪ್ರಾಣ ಪ್ರತಿಷ್ಠೆ ಶಾಸ್ತ್ರೋಕ್ತವಾಗಿ ವಿಧಾನಗಳಿಂದ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಅಭಿಷೇಕ ಮಾಡುವಂತಹ ಯೋಗ ಇದೆ. ಭಗವಾನ್ ಸತ್ಯಮೂರ್ತಿ ಗುರು ಶನೀಶ್ವರ ಸ್ವಾಮಿ ಅಂತಕ್ಕಂತಹ ಬಿರುದನ್ನು ಅಂದಿನಿಂದ ಇದು ಪ್ರಾರಂಭವಾಯಿತು. ಹಾಗೂ 2013ರಲ್ಲಿ ನಾನು ಒಬ್ಬ ಗೌರ್ಮೆಂಟು ನೌಕರ, ಭಾರತೀಯ ದೂರವಾಣಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಒಂದು ದಿನ ನನ್ನ ಕನಸಲ್ಲಿ ಪರಮಾತ್ಮ ಸಾಯಿಬಾಬಾ, ನಾನು ಒಂದು ದಿನವೂ ಬಾಬಾಗೆ ನಮಸ್ಕಾರ ಮಾಡಿದವನಲ್ಲ, ಬಾಬಾ ಅಂತ ತಿಳ್ಕೊಂಡವನಲ್ಲ, ಬಾಬಾ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ದೇವಸ್ಥಾನದಲ್ಲಿ ಒಂದು ಬಾಬಾ ಫೋಟೋ ಇಟ್ಕೊಂಡಿದ್ದೆ. ಅನಂತರ ಬಾಬಾ ಅವರು ಕನಸಲ್ಲಿ ಬಂದು ತೆಲುಗಿನಲ್ಲಿ ಹೇಳಿದ್ರು, ನಾಲ್ಕು ಗುಡ್ಸೆ ಸೀರಾ ಅಂತ ಹೇಳಿದ್ರು. ಏನು ಗುಡ್ಸೆ ಸೀರಾ ಅಂದರೆ ತೆಲುಗು ಅಲ್ಪ ಸ್ವಲ್ಪ ನನಗೆ ಗೊತ್ತಿದ್ದರಿಂದ ನನಗೊಂದು ಗುಡ್ಸ್ಲಾಕೊಡು ಅಂತ ಕೇಳ್ತಾ ಇದ್ದಾರಂತ. ಇಲ್ಲಿ ನಾನು ಹೇಳಿದೆ, ಆಗ ಇಲ್ಲಿ ಎಲ್ಲೂ ಜಾಗ ಇಲ್ಲ, ನಾನು ನಿನಗೆ ಎಲ್ಲಪ್ಪ ಮಾಡಿಕೊಡ್ಲಿ ಅಂತ ಕೇಳಿದ ಸಂದರ್ಭದಲ್ಲಿ ನಾನು ಬೆಂತಟ್ಬಿಟ್ಟು ಮೇಲ್ಗಡೆ ಕರ್ಕೊಂಡೋಗಿ ಟೆರೆಸ್ ಮೇಲೆ ನೋಡಿದ್ರು, ನನಗಿಲ್ಲೇ ಒಂದು ಗುಡ್ಸ್ಲಾಕೊಡು ಅಂತ. ಆಮೇಲೆ ಅಲ್ಲಿ ಒಂದು 12 ಲಕ್ಷ ಭಕ್ತಾದಿಗಳ ಒಂದು ಸಹಕಾರದಿಂದ ಒಂದು 12 ಲಕ್ಷ ಖರ್ಚು ಮಾಡಿ ಒಂದು ಪಿರಮಿಡ್ ಟೈಪ್ ಒಂದು ಧ್ಯಾನ ಮಂದಿರ ಅಂತ ಮಾಡಿದೆ. ಅದರಲ್ಲಿ ಬಾಬಾ ಅವರಿಗೆ ಒಂದು ಸ್ಥಾನನ ಮಾಡಿಕೊಟ್ರು. ಆಮೇಲೆ ನಾನು ಬಂದು ಇಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಅದು ಸಾರ್ವಜನಿಕರ ಒಂದು ಅನುಗ್ರಹದಿಂದ ಒಂದು 4 ಕಾಲಡಿ ವಿಗ್ರಹ ಜೈಪುರದಿಂದ ಮಾಡಿಸ್ಕೊಂಡು ತೊಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಆನಂತರ ಒಂದು ತಿಂಗಳು ಬಿಟ್ಟು ತಿರ್ಗಾ ಮತ್ತೆ ಕನಸಿಗೆ ಬಂದು, ನಾನು 108 ರೂಪದಲ್ಲಿ ಕಾಣಬೇಕು, ನೀನು ರಾತ್ರಿ ಬೇಗ ಹಾಕೊಂಡು ಹೋಗ್ಬಿಟ್ರೆ ಬೆಳಗ್ಗೆ ಬಂದು ಭಾಗ ತೆಗಿತೀಯ, ನನ್ನ ಜೊತೆ ಯಾರೂ ಇರಲ್ಲ, ನಾವು 108 ಜನ 108 ರೂಪದಲ್ಲಿ ಇರಬೇಕು ಅಂತ ಹೇಳಿದಾಗ, ಏನಪ್ಪ ಇಷ್ಟಕ್ಕೆ ಇಷ್ಟ ಆಗಿದೆ, ಇನ್ನು ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮ ಹೇಳಿದ್ರು, ನೀನೇನು ಭಯಪಡಬೇಡ, ಎಲ್ಲ ಕಾರ್ಯಗಳನ್ನು ನಾನು ನಡೆಸ್ಕೊತೀನಿ, ನಾನು ಮಾಡ್ಕೋತೀನಿ, ನೀನು ಮಾಡು ಅಂತ ಹೇಳಿಬಿಟ್ಟು ಆ ಪರಮಾತ್ಮ ನನಗೆ ಧೈರ್ಯ ಕೊಟ್ಟರು. ಅದರಂತೆಯೇ ನಾನು ಪ್ರಯತ್ನ ಪಟ್ಟೆ. ಭಗವಂತ ಯಾವುದೇ ನಿರ್ವಿಘ್ನ ಇಲ್ಲದಂತೆ ಎಲ್ಲ ಟೋಟಲ್ ಬಂದು ಅಲ್ಲಿ ಮೇಲ್ಗಡೆ ಬಾಬಾ ಪ್ರತಿಷ್ಠಾಪನೆ, ಈ ಗುರು ಪೌರ್ಣಿಮೆಯೆಂದು ಪ್ರತಿಷ್ಠಾಪನೆ ಆಯಿತು. 116 ಮೂರ್ತಿಗಳು ಅಮೃತ ಶಿಲೆಗಳನ್ನು ಜೈಪುರದಲ್ಲಿ ನಾನು ಮಾಡಿಸಿ ಎಲ್ಲ ಒಂದು 54 ಲಕ್ಷದವರೆಗೂ ಆಯಿತು. ಪರಮಾತ್ಮ ಹೇಳ್ದ, ನೀನೇನು ಭಯ ಬಿಡಬೇಡ, 1 ವರ್ಷದೊಳಗಡೆ ನಾನು ಇದನ್ನೆಲ್ಲ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ರು. 1 ವರ್ಷದೊಳಗಡೆ ಸಾಲ ಸೋಲ ಎಲ್ಲ ತೀರಿ ಹೋಯಿತು. ಆ ರೀತಿಯಾಗಿ ಬಂದಂತಹ ಬಾಬಾ, ಅಲ್ಲಿಂದ ನಾನು ಬಾಬಾನೂ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದಂಗೆ ಬೆಳ್ಕೊಂಡು ಬರ್ತಾಯಿದೆ. ಈ ಸ್ಥಾನದಲ್ಲಿ ನಿತ್ಯ ದಾಸೋಹ ನಡಿಬೇಕು ಅಂತಕ್ಕಂಥ ರೀತಿಯಲ್ಲಿ ಆ ಬಾಬನ ಒಂದು ಅನುಗ್ರಹದಿಂದ, ಪರಮಾತ್ಮ ಶನೇಶ್ವರ ಸ್ವಾಮಿಯ ಒಂದು ಪ್ರೇರಣೆಯಿಂದ ಮೇಲ್ಗಡೆ ಒಂದು ದಾಸೋಹ ನೀಲೆಯ ಒಂದು 120 ಜನ ಊಟ ಮಾಡ್ತಕ್ಕಂತಹ ದಾಸೋಹ ನೀಲೆಯ ಬೇರೆ ಭಕ್ತರ ಸಹಕಾರದಿಂದ ಮಾಡ್ತಾಯಿದ್ದೀವಿ. ಇದನ್ನು ಯಾವುದೇ ನಿರ್ವಿಘ್ನ ಬಾರದಂತೆ ನಡೆಸ್ಕೊಡಪ್ಪ ಅಂತೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಕೆಲಸ ನಡೀತಾ ಇದೆ, ಇದು ಪೂರ್ಣವಾಗಲಿ ಅಂತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಭಕ್ತರ ಕೋರಿಕೆಗಳು ಈಡೇರಬೇಕು.
ಹಾಗೂ ಅವರವರ ಕೋರಿಕೆಗಳ ಬಗ್ಗೆ ಭಗವಂತ ಒಂದು ಸಾರಿ ಬರ್ತಾರೆ, 2 ಸಾರಿ ಬರ್ತಾರೆ, 3ನೇ ಸಾರಿ ಬರೋದ್ರೊಳಗಡೆ ನಮ್ಗೆ ಅದಾಯಿತು, ನಮ್ಗೆ ಇದಾಯಿತು ಅಂತ ಎಲ್ಲ ಹೇಳ್ಕೊಂಡು ಖುಷಿ ಸಂತೋಷ ಪಡ್ತಾ ಇರ್ತಾರೆ. ಆ ಸಂತೋಷದಿಂದ ಇದು ಮಾಡ್ತಾ ನಾನು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಾಕೆ ಆಗ್ತಾ ಇದೆ, ಏನು ಆಗ್ತಾ ಇದೆ ನನಗೊಂದು ಗೊತ್ತಾಗ್ತಲ್ಲ. ಮನಸ್ಸಿನಲ್ಲಿ ನಾನು ಏನು ಮಾಡಬೇಕಂತ ಪ್ರೇರಣೆ ಮಾಡ್ಕೊಂಡಿರ್ತೀನಿ, ಏನು ಮಾಡಬೇಕು ಅಂತ ನಾನು ತೀರ್ಮಾನ ತೊಗೊತೀನಿ. ಅದರಂತೆ ಭಗವಂತ ಎಲ್ಲ ನಡೆಸ್ಕೊಡ್ತಾ ಇದ್ದಾನೆ. ಭಕ್ತರ ಸಹಕಾರ ಇದು ನಡೀತಾ ಇದೆ. ಇನ್ನು ಮುಂದೇನೂ ಇದೇ ರೀತಿಯಾಗಿ ನಡೀಲಿ ಅಂತೇಳಿ ನಾನು ಭಗವಂತನ ಹತ್ರ, ಆ ಭಾವನ ಹತ್ರ ಪ್ರಾರ್ಥನೆ ಮಾಡ್ತಾ ಇಲ್ಲಿ ನಡೆಸಿರ್ತಕ್ಕಂಥ 330 ಕೋಟಿ ದೇವತೆಗಳ ಅನುಗ್ರಹದಿಂದ ಇದು ಅತಿ ವೈಭವವಾಗಿ ಬೆಳೀತಾ ಇದೆ. ಹಿಂದೆ ಜಪಾನ್, ಜರ್ಮನ್, ಯುರೋಪು, ದುಬೈಯಿಂದ ಬರೋರು ಎಲ್ಲ ಜನ ಬರೋರು. ಈ ಕರೋನಾ ಬಂದ ಮೇಲೆ ಎಲ್ಲ ಒಂದು ಸ್ಥಗಿತವಾಗ್ತಾ ಬಂತು. ಈಗ ಮತ್ತೆ ಅದು ಹಂಗೇನೆ ಮುಂದುವರಿತಾ ಇದೆ. ಭಗವಂತನ ಅನುಗ್ರಹದಿಂದ ಎಲ್ಲ ಚೆನ್ನಾಗಾಗಲಿ, ಬರೋರಿಗೆಲ್ಲ ಒಳ್ಳೆಯದಾಗಲಿ, ಆಯುಷು, ಆರೋಗ್ಯ, ಅಭಿವೃದ್ಧಿ ಹಾಗೂ ಎಲ್ಲವನ್ನೂ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ, ಗುರು ಪೌರ್ಣಮಿ ದಿವಸ ಸಾರ್ವಜನಿಕರೆಲ್ಲರೂ ಬಂದು ಪೂಜೆಯನ್ನು ನೆರವೇರಿಸಿಕೊಡಿಸಿ ರಥೋತ್ಸವವನ್ನು ಪ್ರಾರಂಭಿಸುತ್ತಾರೆ 1 ಗಂಟೆಗೆ. ಆ ಪ್ರಯುಕ್ತವಾಗಿ ಸಾರ್ವಜನಿಕರೆಲ್ಲರೂ ಆ ಸಹಕಾರ ಕೊಟ್ಟು ಎಲ್ಲರನ್ನು ಸಹಕಾರ ಕೊಟ್ಟು ದೇವರನ್ನು ಇದು ಮಾಡಬೇಕೆಂದು ಕೇಳಿಕೊಳ್ತೇವೆ. ಪ್ರತಿ ವರ್ಷವೂ ಗುರು ಪೌರ್ಣಮಿ ದಿವಸ 1 ಗಂಟೆ ಸರಿಯಾಗಿ ರಥೋತ್ಸವವನ್ನು ನಡೆಸಲಾಗುವುದು. ದೇವರ ಉತ್ಸವವನ್ನು ಸಾರ್ವಜನಿಕರು ಎಲ್ಲರನ್ನು ಸೇರಿ ಈ ಗುರು ಪೌರ್ಣಮಿಯನ್ನು ಪೂರ್ಣಗೊಳಿಸಬೇಕೆಂದು ಎಲ್ಲರೂ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ರಿಗೂ ತಿಳಿಯುವಂತೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಗೊತ್ತು ಇವತ್ತು ಗುರು ಪೂರ್ಣಿಮಾ ಅಂತ. ಇವತ್ತಿನ ವಿಶೇಷ, ನಾವು ಇಲ್ಲಿ ಸತ್ಯ ಸಾಯಿಬಾಬಾ ದೇವಸ್ಥಾನದಲ್ಲಿ ಸೇರಿದ್ದೀವಿ. ಇದು ಭಗವಾನ್ ಶ್ರೀ ಸತ್ಯಮೂರ್ತಿ ಶ್ರೀ ಗುರು ಶನೇಶ್ವರ ದೇವಸ್ಥಾನ, 108 ಶಿರಡಿ ಸಾಯಿಬಾಬಾ ದೇವಸ್ಥಾನ, ತಿಂಡ್ಲು. ಇಲ್ಲಿ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಗುರು ಪೂರ್ಣಿಮೆಯನ್ನು ನಡೆಸ್ಕೊಡ್ತಾರೆ. ಇದು ಓಪನ್ ಆಗಿ 2014 ಸ್ಟಾರ್ಟ್ ಆಗಿದ್ದು, ಅವತ್ತಿಂದ ಇವತ್ತವರೆಗೂ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡ್ಕೊಂಡು ಬರ್ತಾಯಿದೆ. ಎಲ್ಲರೂ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಭಗವಾನ್ ಶಿರಡಿ ಸಾಯಿಬಾಬಾ ಅವರ ಅನುಗ್ರಹ ತೊಗೊಂಡು ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ಅಷ್ಟೇ ಕೇಳ್ಕೊಳ್ಳೋದು, ನನಗೂ ಇಲ್ಲಿ ತುಂಬ ಒಳ್ಳೆಯದಾಗಿದೆ. ನಾನು ಎಲ್ಲರೂ ಕೇಳ್ಕೊತೀನಿ, ಇಲ್ಲಿ ಬಂದು ಗುರು ದರ್ಶನ ಪಡೆದು ಆಶೀರ್ವಾದ ತೊಗೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ. ಈ ತಿಂಡ್ಲು ದೇವಸ್ಥಾನ, ಶ್ರೀ ಸತ್ಯಮೂರ್ತಿ ಸಾಯಿಬಾಬಾ ದೇವಸ್ಥಾನ, ಈ ನವಂಬರ್ಗೆ ಕಾರ್ತಿಕ ಮಾಸ ಕೊನೆಯದಕ್ಕೆ 50 ವರ್ಷ ತುಂಬುತ್ತೆ. ತುಂಬ ಚೆನ್ನಾಗಿ ವಾರ್ಷಿಕೋತ್ಸವವನ್ನು ಮಾಡ್ತಾರೆ. ಸತ್ಯಮೂರ್ತಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಕೆಂಪಣ್ಣ ಅಪ್ಪಾಜಿಯವರು ಇಲ್ಲಿ ಮೇಯ್ನ್ ಮುಖ್ಯಸ್ಥರು. ಅವರ ಕನಸಿನಲ್ಲಿ ಬಂದು ಸಾಯಿಬಾಬಾ ಅವರು ಇಲ್ಲಿ ನೆಲೆಸ್ತೀನಿ ಅಂತ ಹೇಳಿ ಇದು ಮಾಡಿಕೊಂಡು 108 ಸಾಯಿಬಾಬಾ ದರ್ಶನ ನೆಲೆಸ್ಥಾಪನೆ ಮಾಡಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಫಸ್ಟ್ ನಾವು ನಮನಗಳನ್ನ ಹೇಳಬೇಕು. ಅವರು ದೊಡ್ಡ ಗುರುಜಿ ಇಲ್ಲಿ. ನಾವು ಅಷ್ಟೇ ಕೇಳ್ಕೊಳ್ಳೋದು, ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಅವರ ಆಶೀರ್ವಾದದಿಂದ ಇಲ್ಲಿ ಎಲ್ಲ ದೇವಸ್ಥಾನ ನಡೀತಾ ಇದೆ, ಎಲ್ಲರ ಅನುಗ್ರಹ ಇದೆ. ದೇವರು ಅವ್ರಿಗೂ ಚೆನ್ನಾಗಿಟ್ಟಿರಲಿ, ನಮ್ಮನ್ನೂ ಎಲ್ಲ ಚೆನ್ನಾಗಿಟ್ಟಿರಲಿ. ನೀವು ಎಲ್ಲರೂ ಬಂದು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಹೋಗಿ ಅಂತ ಎಲ್ಲರೂ ಕೇಳ್ಕೊಳ್ತೀನಿ. ನಮಸ್ತೆ. ನಮಸ್ಕಾರ. ಇದು ತಿಂಡ್ಲು ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ 108 ಶಿರಡಿ ಸಾಯಿಬಾಬಾ ಮಂದಿರ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ 108 ಸಾಯಿಬಾಬಾನ ನೀವು ಒಂದೇ ಜಾಗದಲ್ಲಿ ನೋಡ್ಬೋದು, ಎಲ್ಲೂ ಇಲ್ಲ ಆ ಥರ ಈ ಜಾಗದಲ್ಲಿದೆ. ಮತ್ತು ಇವತ್ತು ಗುರು ಪೂರ್ಣಿಮೆ ವಿಶೇಷವಾಗಿ ಭಕ್ತಾದಿಗಳ ಕೈಯಿಂದನೇ ಬಾಬಾರವರಿಗೆ ಹಾಲಿನ ಅಭಿಷೇಕ ಮಾಡೋ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಕೆಂಪಣ್ಣ ಅಪ್ಪಾಜಿಯವರು ಸಂಸ್ಥಾಪಕರು, ಈ ದೇವಸ್ಥಾನದ ಸಂಸ್ಥಾಪಕರು. ಇದು 2009ರಲ್ಲಿ ಬಾಬಾ ಶುರುವಾಯಿತು. ಬಟ್ ಇದು 50ನೇ ವರ್ಷ ಆಗುತ್ತೆ. ನವಂಬರ್ಗೆ 50 ವರ್ಷ ಆಯಿತು ಶನೇಶ್ವರ ದೇವಸ್ಥಾನ ಸ್ಥಾಪನೆ ಆಗಿ. ಅಪ್ಪಾಜಿಯವರ ಶ್ರಮದಿಂದ ಇದು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿನ ವಿಶೇಷತೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಕೈಯಾರ ನಾವೇ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡ್ಬೋದು. ಹಾಗಾಗಿ ನಮ್ದು ಏನೇ ಕೋರಿಕೆ ಇದ್ದರೂ, ಏನೇ ಕಷ್ಟ, ಏನೇ ದೇವ್ರ ಹತ್ರ ಕೇಳ್ಕೊಳೋ ಒಂದು ಇದಿದ್ರೂ ಡೈರೆಕ್ಟಾಗಿ ಅದು ಅಭಿಷೇಕ ಮಾಡೋ ಮೂಲಕ ಆ ಕೋರಿಕೆಯನ್ನು ಕೇಳ್ಕೊಂಡ್ರೆ ಭಗವಂತನಿಗೆ ಡೈರೆಕ್ಟಾಗಿ ಅರ್ಪಣೆ ಆಗುತ್ತೆ. ಹಾಗಾಗಿ ಈ ವಿಶೇಷತೆ ಮೇರೆಗೆ ತುಂಬ ಕಡೆಯಿಂದ ಆಂಧ್ರ, ತಮಿಳುನಾಡು, ಎಲ್ಲೆಲ್ಲಿಂದನೂ ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್ ಅಂಥವರು ಸಹ ಮಹಾನ್ ವ್ಯಕ್ತಿಗಳು ಬಂದು ಇಲ್ಲಿ ಅಭಿಷೇಕ ಮಾಡಿ ದೇವರ ಹತ್ರ ಕೇಳಿಕೊಂಡು ಎಲ್ಲರೂ ಕಷ್ಟ ನೆರವೇರಿದೆ. ಹಾಗಾಗಿ ತುಂಬ ಪ್ರಸಿದ್ಧವಾದ ಸ್ಥಳ, ತುಂಬ ಪವರ್ಫುಲ್ ದೇವರು. ಶನೇಶ್ವರ ಸ್ವಾಮಿ ಇದೆ, ಚಾಮುಂಡೇಶ್ವರಿ ಇದೆ, ಯೋಗ ಶಿವಲಿಂಗೇಶ್ವರ ಸ್ವಾಮಿ ಇದೆ,
ಎಲ್ಲದಕ್ಕೂ ಮೇಲಾಗಿ 108 ಸಾಯಿಬಾಬಾ ಒಂದೇ ಜಾಗದಲ್ಲಿದೆ. ಬನ್ನಿ ಎಲ್ಲರೂ, ತುಂಬ ಚೆನ್ನಾಗಿದೆ. ಬಂದು ದರ್ಶನ ಮಾಡಿಕೊಂಡು ಎಲ್ಲ ಭಗವಂತನ ಆಶೀರ್ವಾದ ಪಡ್ಕೊಂಡು ತಮ್ಮ ಕಷ್ಟಗಳನ್ನೆಲ್ಲ ನೆರವೇರಿಸ್ಕೊಂಡು ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಾನೊಂದು 5 ವರ್ಷದಿಂದ ಬರ್ತಾಯಿದ್ದೀನಿ. ನಮ್ಮದೊಂದು ಫ್ಯಾಕ್ಟ್ರಿ ಕೇಸಾಗಿತ್ತು. ಈ ಥರ ಒಬ್ರು ಹೇಳಿದ್ರು, ಈ ಥರ ಈ ದೇವಸ್ಥಾನಕ್ಕೆ ಹೋಗಿ ಇಷ್ಟು ವಾರ ಅಂತ ಇದು ಮಾಡಿ ದೇವರು ಅಭಿಷೇಕ ಮಾಡಿ ಅಲ್ಲ ಆಯಿಲ್ ಎಣ್ಣೆದು ಅಂತ. ಸೊ ಹಂಗಾಗಿ ನಾನು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಮದು ಫ್ಯಾಕ್ಟ್ರಿದು ಏನು ಕೇಸ್ ಇದ್ದಿದ್ದು ಕೋರ್ಟಲ್ಲಿತ್ತು. 2 ಸರಿ ರಿಜೆಕ್ಟ್ ಆಯಿತು. 3ನೇ ಸರಿ ಇಲ್ಲಿ ಬಂದು ನಾನು ತೈಲಾಭಿಷೇಕ ಸ್ಟಾರ್ಟ್ ಮಾಡಿ ಒಂದು 7 ವಾರ 8 ವಾರ ಮಾಡಿದೆ. ಅದಾಗಿದ ತಕ್ಷಣ ನಮಗೆ ಕೇಸ್ ಕ್ಲಿಯರ್ ಆಯಿತು. ಆವಾಗಿಂದ ನಾನು ಕಂಟಿನ್ಯೂ ಆಗಿ ಬರ್ತಾನೆ ಇದ್ದೀನಿ. ಇಲ್ಲಿ ಮೇಯ್ನು ತೈಲಾಭಿಷೇಕದೇ ತುಂಬ ಶಕ್ತಿ ಇದೆ, ತುಂಬ ಅಪ್ಪಂದು ಆಶೀರ್ವಾದ ಇದೆ. ಸೊ ನಮಗೆ ಇಲ್ಲಿ ಬಂದ್ರೇ ವಾರ ಮುಗಿಯೋದು. ಇಲ್ಲಿ ಬಂದಿಲ್ಲ ಅಂದರೆ ನಮಗೇನೋ ಒಂಥರ ಕಳ್ಕೊಂಡಂಗೆ ಆಗ್ತಾಯಿರ್ತದೆ. ಸೊ ನಮಗಂತೂ ಒಂದು 5 ವರ್ಷದಿಂದ ನಾವು ಕಂಟಿನ್ಯೂ ಬರ್ತಾಯಿದ್ದೀವಿ ವಾರ. ತುಂಬ ಥ್ಯಾಂಕ್ಸ್.